ಸರ್ ತಮ್ಮಿಂದ ಪಕ್ಷನ ಸರ್ ಪಕ್ಷದಿಂದ ತಾವು ಪಕ್ಷಕ್ಕೆ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಸರ್ ಅಥವಾ ಪಕ್ಷ ತಮ್ಗೆ ಹೆಚ್ಚಿನ ಕೊಡ್ಬೋದು. ನಾವೇನೇ ಕೊಟ್ಟರು ಕೂಡ ಫಸ್ಟು ಪಕ್ಷ ಬೇಸ್ ಅದು 60-70% ಅದು ನಮ್ಮನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸ್ತದೆ. ಮಿಕ್ಕಿದೆಲ್ಲ ನಮ್ಮ ಪ್ರಯತ್ನ, ನಮ್ಮ ಎಫರ್ಟ್ಸಿಂದ ನಾವು ಗೆಲ್ಲಬೇಕಾಗ್ತದೆ. ಸರ್ ಎಲ್ಲರೂ ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಅಂತಾರೆ ಸರ್. ಈ ಥರದ್ದೊಂದು ಚರ್ಚೆ ಇದೆ ಕರ್ನಾಟಕದಲ್ಲಿ. ಬೇರೆ ಯಾವ ಲೀಡರ್ಗಳ ಬಗ್ಗೆ ಅಷ್ಟಿಲ್ಲ, ತಮ್ಮ ಬಗ್ಗೆ ಸ್ವಲ್ಪ ಜಾಸ್ತಿ ಇದೆ. ಹಂಗೆ ಸನ್ನಿವೇಶ ಬಂತದ್ದು ಪ್ರಾರಂಭ ಆಗಿದೆ. ಅದು ಹೆಚ್ಚು ವಿಶೇಷವಾಗಿ ಮಾಧ್ಯಮದಲ್ಲಿ ಕೂಡ ಅದಕ್ಕೆ ಹೆಚ್ಚು ಪ್ರಚಾರ ಸಿಗೋದ್ರಿಂದ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾರೆ ರಾಜಕೀಯದಲ್ಲಿ. ಇದು ಸ್ಟಾರ್ಟ್ ಆಗಿದ್ದು ಮುಂಚೆಯಿಂದ ಇತ್ತಿತ್ತಲಾಗಿ ಹೆಚ್ಚಿಗೆ ಆಗಿದೆ. ಕಾರಣ ಅಂಥ ಘಟನೆಗಳಾದವು, ಅಂಥ ಸರ್ಕಮ್ಟನ್ಸ್ ಬಂತು, ಮಾಧ್ಯಮದಲ್ಲಿ ಆ ರೀತಿ ಪ್ರಚಾರ ಕೂಡ ಸಿಗೋದ್ರಿಂದ ಅದು ಜನರ ಭಾವನೆಯಾಗಿ ಪರಿವರ್ತನೆ ಆಗಿದೆ. ಸರ್ ತಮಗೆ ಈಗ ಪ್ರತಿಯೊಬ್ಬರಿಗೂ ಒಂದು ಶಾಸಕರಾಗಬೇಕು ಅಂತ ಇರುತ್ತೆ, ಶಾಸಕರಾದವರಿಗೆ ಸಚಿವರಾಗಬೇಕು ಅಂತ ಇರುತ್ತೆ, ಸಚಿವರಾದವರಿಗೆ ಒಂದು ಮುಖ್ಯಮಂತ್ರಿ ಆಗಬೇಕು ಅಂತ ಇರುತ್ತೆ ಸರ್. ತಾವು ಲಾಸ್ಟ್ ಟೈಮ್ ಒಂದು ಕಡೆಯಲ್ಲಿ ಸ್ಟೇಟ್ಮೆಂಟ್ ಮಾಡಿದರೆ 2028ಕ್ಕೆ ನೋಡ್ತೀನಿ ಅಂತ ಹೇಳಿದ್ರಿ ಸರ್. ಅವಕಾಶ ಸಿಕ್ಕರೆ ಆವಾಗ ಪ್ರಯತ್ನ ಮಾಡೋಣ ಅಂತ ಹೇಳಿದ್ದೀವಿ. 28ರಲ್ಲಿ ಅವಕಾಶ ಸಿಕ್ಕರೆ ಒಂದು ಪ್ರಯತ್ನ ಮಾಡೋಣ, ನಾವು ಕೂಡ ಕ್ಲೇಮ್ ಮಾಡೋಣ ಅಂತ ಹೇಳಿದ್ದು ನಿಜ. ಸರ್ ಈಗ BJP ಅನೇಕ ರಾಜ್ಯ ಸರ್ಕಾರಗಳಿಗೆ ET ID ಇನ್ನೊಂದು ಮತ್ತೊಂದು ಹಾಕಿ ಸರ್ಕಾರ ಕೆಡೋದು ಉದಾಹರಣೆ ಇದೆ. ಮುಖ್ಯಮಂತ್ರಿಗಳನ್ನು ಜೈಲಿಗೆ ಹಾಕಿದ ಉದಾಹರಣೆ ಇದೆ. ಸರ್ಕಾರವನ್ನು ರಾಜ್ಯಪಾಲರ ಮೂಲಕ ಕೆಡವಿದಂತಹ ಪ್ರಯತ್ನಗಳೆಲ್ಲ ಇದ್ದಾವೆ. ಈ ಯಾವುದಾದ್ರೂ ಒಂದು ಪ್ರಯತ್ನದಲ್ಲಿ ಈ ಟರ್ಮ್ನಲ್ಲೇ ಏನಾದರೂ ತಾವು ಮುಖ್ಯಮಂತ್ರಿಗಳಾಗುವಂಥ ಅವಕಾಶಗಳೇನಾದರೂ ಇದೆಯಾ ಸರ್? ಇಲ್ಲ, ಅದೆಲ್ಲ ಪ್ರಶ್ನೆ ಇಲ್ಲ. ಆಲ್ರೆಡಿ ಅದಕ್ಕೆ ನಾವು ಘೋಷಣೆ ಮಾಡಿದ್ದು ಕ್ಲಿಯರಿಟಿ ಇದೆ 28 ಅಂತ. ಯಾಕಂದರೆ ಈ ಅವಧಿಗೆ ಮುಖ್ಯಮಂತ್ರಿಗಳು ಇದ್ದಾರೆ. ಸೊ ಹೀಗಾಗಿ ಅವರೇ ಇರ್ತಾರೆ. ಹೀಗಾಗಿ ನಾವು ಅದನ್ನು ಕ್ಲೇಮ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಏನಿದ್ರು ಹೊಸ ಸರ್ಕಾರ ಬಂದರೆ ಪ್ರಯತ್ನ ಮಾಡೋದು ಒಂದು ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.